ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿಕುಮಾರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಈಗ ನಾವು ಮೇನ್ ತಿಳ್ಕೊಬೇಕಾದ್ರೆ ಅಂದರೆ ಪಾಸಿಂಗ್ ಪ್ಯಾಕೆಟ್ ಬಗ್ಗೆ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಇದ್ದೀರಿ. ಸಾಮಾನ್ಯವಾಗಿ ಕಾಣಿಸುವಂಥ ಕ್ವಶನ್ಸ್ನ ಕೆಲವೊಂದು ನಾನು ಈಗ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಮತ್ತು ಇಲ್ಲಿವರೆಗೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈಗ ನಾವು ನೋಡ್ತಾ ಇರೋ ಹಂಗೆ ಇದಕ್ಕೆ ಸೊಲ್ಯೂಷನ್ ಮಾಡಬೇಕು. ನಿಮಗೆ ಮೇಯ್ನಾಗಿ ಕಾಣಿಸುವಂಥ ಕ್ವಶನ್ ಇದಾಗಿರುತ್ತೆ. ಪ್ರತಿ ಕ್ವಶನ್ ಪೇಪರಲ್ಲೂ ಕೂಡ ಇದ್ದೇ ಇರುತ್ತೆ. ಸೊ ಇದಕ್ಕೆ ಫಸ್ಟ್ ನಾವೇನು ಮಾಡಬೇಕಪ್ಪ ಅಂತಂದರೆ ಸೊಲ್ಯೂಷನ್ ಮಾಡಬೇಕಾದ್ರೆ ಲೆಟ್ ಅಸ್ ಅಸ್ಯೂಮ್ ದಟ್ ನಾವು ಏನು ಮಾಡಬೇಕು, ಅಸ್ಯೂಮ್ ಮಾಡ್ಕೊಬೇಕು. ಏನಂತ ಅಸ್ಯೂಮ್ ಮಾಡಬೇಕಪ್ಪ ಅಂತಂದರೆ 6 + √2 ಈಸ್ ಎ ರ್ಯಾಷನಲ್ ನಂಬರ್ ಅಂತ ಮಾಡೋಣ. ಈಸ್ ಎ ರ್ಯಾಷನಲ್ ನಂಬರ್. ಈ ಪಾಯಿಂಟ್ನ ನೀವು ಬರೀಲೇಬೇಕಾಗತ್ತೆ, ಯಾಕಂದರೆ ನಾವು ಅಸ್ಯೂಮ್ ಮಾಡ್ತಾ ಇರೋದು ರ್ಯಾಷನಲ್ ನಂಬರ್ ಅಂತ. ಸೊ ಫಸ್ಟ್ ನಾವೇನು ಮಾಡಬೇಕು, ವಿ ಹ್ಯಾವ್ ಟು ಅಸ್ಯೂಮ್ ದಟ್ 6 + √2 ಈಸ್ ಆ್ಯನ್ ರ್ಯಾಷನಲ್ ನಂಬರ್ ಅಂತ ಅಸ್ಯೂಮ್ ಮಾಡ್ಕೊಬೇಕು. ಬಟ್ ರ್ಯಾಷನಲ್ ನಂಬರ್ ಅದು ಏನಂತ ನಿಮಗೆ ಗೊತ್ತು. ಯಾವುದೇ ಒಂದು ನಂಬರ್ ರ್ಯಾಷನಲ್ ನಂಬರ್ ಆಗಬೇಕು ಅಂತಂದರೆ ಆ ನಂಬರ್ ಯಾವ ಫಾರ್ಮಲ್ಲಿ ಇರುತ್ತಪ್ಪ ಅಂದರೆ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ P/Q ವೇರ್ Q ಈಸ್ ನಾಟ್ ಈಕ್ವಲ್ ಟು 0. ಇದು ನಾವೇನು ಕರಿತೀರಿ, ಸೊ ಡಿನಾಮಿನೇಟರ್ ನಾಟ್ ಈಕ್ವಲ್ ಟು 0 ಆಗಿರಬೇಕು ಅಂತ ಹೇಳ್ತೀರಿ. ಸೊ ಮುಂದೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಯಾಕೆ ಈ ಥರ ಕರೀತಾರೆ ಅಂತ. ಫಸ್ಟ್ ಆಫ್ ಆಲ್ ನಾವೇನು ಮಾಡಬೇಕು, ವಿ ಹ್ಯಾವ್ ಟು ಅಸ್ಯೂಮ್ ದಟ್ 6 + √2 ಈಸ್ ಎ ರ್ಯಾಷನಲ್ ನಂಬರ್. ಈ ಪಾಯಿಂಟ್ ಬರೆದಿರಬೇಕು. ಇದು ಯಾವ ರ್ಯಾಷನಲ್ ನಂಬರ್ ಆಗುತ್ತೋ ಅದು ಯಾವ ಫಾರ್ಮಲ್ ಇರುತ್ತೆ, P/Q ಫಾರ್ಮಲ್ ಇರುತ್ತೆ. ಈಗ ನಾವು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಏನಾದರೂ ಸಿಂಪ್ಲಿಫೈ ಮಾಡ್ತೀರಪ್ಪ ಅಂದರೆ √2 ಈ 6ನ ಆ ಕಡೆ ಕಳಿಸಿದ್ರೆ ಏನಾಗುತ್ತೆ, P/Q -6 ಆಗುತ್ತೆ. ನಾವು ಯು ಕ್ಯಾನ್ ಸಿಂಪ್ಲಿಫೈ ಬೈ ಟೇಕಿಂಗ್ ದ LCM ಆನ್ ದ ರೈಟ್ ಹ್ಯಾಂಡ್ ಸೈಡ್. ಅಂದರೆ ಈ ಬಲಗಡೆ ನೀವೇನು ಮಾಡ್ಬೋದು, ಈ ಕಡೆ ಏನಿದೆಯಲ್ಲ ಈ ಟರ್ಮ್ನ ನಾವೇನು ಮಾಡ್ಬೋದು, LCM ತೊಗೊಂಡು ನಾವು ಸಿಂಪ್ಲಿಫೈ ಮಾಡ್ಬೋದು. ತಗೊಂಡ್ರೆ ಏನಾಯಿತು, √2 ಈಸ್ ಈಕ್ವಲ್ ಟು P -6 × Q ಹೋಲ್ ಡಿವೈಡೆಡ್ ಬೈ Q. ಸೊ ಇದರಲ್ಲಿ ಏನಾದರೂ ಡೌಟ್ ಇದೆ ಅಂತಂದರೆ ನೆನ್ಪಿಟ್ಕೊಳ್ಳಿ, ಯಾವುದೇ ಒಂದು ನಂಬರ್ನ ನಾವು LCM ತೆಗಿಬೇಕಾದ್ರೆ ಏನು ಮಾಡ್ತೀರಿ ಅಂತ, A/B + C/D ಅಂತ ಇದ್ದರೆ ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಬೇಸಿಕ್ ಇದು. ಡಿನಾಮಿನೇಟರ್ನ ಫಸ್ಟ್ ಮಲ್ಟಿಪ್ಲೈ ಮಾಡಬೇಕು B × D ಅಂತ, ಮತ್ತು ಈ ಎಲಿಮೆಂಟ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಿ A × D ಅಂತ, ಆಮೇಲೆ ಈ ಎಲಿಮೆಂಟ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಿ B × C ಅಂತ. ಅಂದರೆ LCM ತೊಗೊಳೋದು ನಂಬರ್ಸ್ ಆಗದೇ ಇದ್ದಾಗ ಈ ಥರ ನಾವು ಮಾಡ್ತೀವಿ. ಇಲ್ಲೇನು ಮಾಡ್ತಾಯಿದ್ದೀರಿ, 6 ಕಡೆ 1 ಇದೆ ಅಂತ ಅರ್ಥ. Q × 1 ಏನಾಯಿತು, Q ಆಯಿತು. 1ನ P ಮಲ್ಟಿಪ್ಲೈ ಮಾಡ್ತಾಯಿದ್ದೀನಿ, ಸೊ P ಬಂತು. Qನ ಏನು ಮಾಡ್ತೀನಿ, 6ಗೆ ಮಲ್ಟಿಪ್ಲೈ ಮಾಡ್ತೀನಿ. ಹೀಗಾಗಿ ನಿಮಗೆ ಈ ಟರ್ಮ್ ಬರುತ್ತೆ. ಓಕೆನಾ. ಸೊ ಈಗ ನೆಕ್ಸ್ಟ್ ಏನು ಮಾಡಬೇಕು, ಸೊ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಆನ್ ದ ರೈಟ್ ಹ್ಯಾಂಡ್ ಸೈಡ್. ಸೊ P - 6Q ಡಿವೈಡೆಡ್ ಬೈ Q ಅಂತ ಇದೆ. ಸೊ ದಿಸ್ ಈಸ್ ವಾಟ್ ಎ ರ್ಯಾಷನಲ್ ನಂಬರ್. ಹಾಗಾದರೆ ಸಿನ್ಸ್ P - 6Q ಡಿವೈಡೆಡ್ ಬೈ Q ಏನು ರೈಟ್ ಹ್ಯಾಂಡ್ ಸೈಡ್ ಇದೆ ಈಸ್ ಎ ರ್ಯಾಷನಲ್ ನಂಬರ್. ಯಾವಾಗ ರೈಟ್ ಹ್ಯಾಂಡ್ ಸೈಡ್ ರ್ಯಾಷನಲ್ ನಂಬರ್ ಆಗುತ್ತೋ ಲೆಫ್ಟ್ ಹ್ಯಾಂಡ್ ಸೈಡ್ ಕೂಡ ರ್ಯಾಷನಲ್ ನಂಬರ್ ಆಗಬೇಕು. ದಟ್ ಮೀನ್ಸ್ ವಾಟ್, √2 ಈಸ್ ಎ ರ್ಯಾಷನಲ್ ನಂಬರ್ ಅಂತ ಆಗುತ್ತೆ. ಈಸ್ ಎ ರ್ಯಾಷನಲ್ ನಂಬರ್. ಇದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ಎಕ್ಸಾಂಪಲಲ್ಲಿ ಥಿಯರಿಟಿಕಲ್ ಪಾಯಿಂಟ್ ಇದು. √2 ರ್ಯಾಷನಲ್ ನಂಬರ್ ಅನ್ನೋದು ಇಟ್ ಈಸ್ ಅ ರಾಂಗ್. ಯಾಕಪ್ಪ ಅಂದರೆ √2 ಈಸ್ ಎ ಇರ್ಯಾಷನಲ್ ನಂಬರ್. ಅಂದರೆ ಏನಂತ ಅರ್ಥ, ನಾವು ಕನ್ಸಿಡರ್ ಮಾಡಿದ್ದು 6 + √2 ರ್ಯಾಷನಲ್ ನಂಬರ್ ಅಂತ. ಬಟ್ ನಾವೀಗ ಕನ್ಫರ್ಮ್ ಮಾಡ್ತಾ ಇರೋದೇನು, √2 ಈಸ್ ಎ ರ್ಯಾಷನಲ್ ನಂಬರ್ ಅಲ್ಲ ಅಂತ ನಮ್ಗೆ ಆಲ್ರೆಡಿ ಗೊತ್ತು. ಸೊ ವಿಚ್ ಕಾಂಟ್ರಡಿಕ್ಟ್ಸ್, ಈ ವರ್ಡ್ ಬರೀಲೇಬೇಕು ನೀವು. ಇಟ್ ಕಾಂಟ್ರಡಿಕ್ಟ್ಸ್ ಅವರ್ ಅಬ್ಸಂಪ್ಷನ್. ಅಸಂಪ್ಷನ್. ಏನಂತ ಇದು ಕಾಂಟ್ರಡಿಕ್ಟ್ ಮಾಡ್ತಾ ಇದೆ. ಫಸ್ಟ್ ಆಫ್ ಆಲ್ ಇದರ ಮೀನಿಂಗ್ ಏನು, ಕಾಂಟ್ರಡಿಕ್ಷನ್ ಅಂದರೆ ಏನು. ಕಾಂಟ್ರಡಿಕ್ಷನ್ ಅಂದರೆ ವೆರಿ ಸಿಂಪಲ್. ಫಾರ್ ಎಕ್ಸಾಂಪಲ್, ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ನಿಮ್ಮ ಹೆಸರು ಅರವಿಂದ ಅಂತ ತಿಳ್ಕೊಳ್ಳಿ. ನಿಮ್ಮ ಹೆಸರು ಏನು, ಅರವಿಂದ್ ಅಂತ ತಿಳ್ಕೊಳ್ಳಿ. ಬಟ್ ನಾನೇನು ಮಾಡ್ತೀನಿ, ನಿಮ್ಮ ಹೆಸರನ್ನ ಅರವಿಂದ್ ಅಂತ ಇರೋ ಹೆಸರನ್ನ ನಾನೇನು ಅಸ್ಯೂಮ್ ಮಾಡ್ತೀನಿ, ಐ ವಿಲ್ ಅಸ್ಯೂಮ್ ದಟ್ ನೀವು ಅರ್ಜುನ್ ಅಂತ ಅಸ್ಯೂಮ್ ಮಾಡ್ತೀನಿ. ಬಟ್ ಕೆಲವೊಂದು ರೀಸನ್ಸ್ ಕೊಡ್ತೀನಿ. ಸೊ ಇಲ್ಲ, ಇದು ಅರ್ಜುನ್ ಆಗೋಕ್ಕೆ ಸಾಧ್ಯ ಇಲ್ಲ, ಇದು ಅರವಿಂದನೇ ಅಂತ ನಾನು ಪ್ರೂವ್ ಮಾಡ್ತೀನಿ. ಸೊ ದಟ್ ಮೀನ್ಸ್ ವಾಟ್, ನಾನು ಏನು ಮಾಡ್ತೀನಿ, ಅರ್ಜುನ್ ಅಂತ ಹೆಸರಿಟ್ಬಿಟ್ಟು ನಾನು ಸುಮಾರು ಎಕ್ಸಾಂಪಲ್ಸ್ ಕೊಟ್ಟೆ. ಈ ಥರ ಕತ್ತಿದೆ, ಈ ಥರ ಮೂಗಿದೆ ಅಂತೆಲ್ಲ ಕೊಟ್ಟೆ. ಬಟ್ ಅದ್ರ ಪ್ರಕಾರ ಏನಪ್ಪ ಅಂದರೆ ನಾನು ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟು ರಾಂಗು. ಈ ಎಲ್ಲ ಕಾರಣಗಳ ಮುಖಾಂತರ ಇವನು ಅರವಿಂದನೇ ಆಗಬೇಕು ಅಂತ ಹೇಳ್ತೀನಿ. ದಟ್ ಈಸ್ ವಾಟ್
ಕಾಂಟ್ರಡಿಕ್ಷನ್ ಅಂತ ಕರಿತೀರಿ. ಸೊ ಇಲ್ಲಿ ನಾವು ಅಸ್ಯೂಮ್ ಮಾಡ್ತಾ ಇದ್ದೀರಿ 6 + 2 ಇಸ್ √2 ಇಸ್ ಅ ರ್ಯಾಷನಲ್ ನಂಬರ್ ಅಂತ. ಬಟ್ ವಿ ನೋ ದಟ್ √2 ಇಸ್ ನಾಟ್ ಎ ರ್ಯಾಷನಲ್ ನಂಬರ್, ಇಟ್ ಈಸ್ ಎ ಇರ್ಯಾಷನಲ್ ನಂಬರ್. ಅದ್ರ ಪ್ರಕಾರ ಯಾವಾಗ ರೈಟ್ ಹ್ಯಾಂಡ್ಸ್ ರ್ಯಾಷನಲ್ ನಂಬರ್ ಆಗುತ್ತೋ ಲೆಫ್ಟ್ ಹ್ಯಾಂಡ್ಸ್ ಸೈಡ್ ಕೂಡ ರ್ಯಾಷನಲ್ ನಂಬರ್ ಆಗಬೇಕು. ಬಟ್ ಇದು ಸಾಧ್ಯ ಇಲ್ಲ. ಯಾಕಪ್ಪ ಅಂದರೆ √2 ಈಸ್ ಎ ಇರ್ಯಾಷನಲ್ ನಂಬರ್, ದೇರ್ ಫೋರ್ ಇಟ್ ಕಾಂಟ್ರಡಿಕ್ಟ್ಸ್ ಅವರ್ ಅಸಂಪ್ಷನ್ ಅಂತ ಬರ್ಬಿಟ್ಟು ನಾವೆಂತ ಬರಿತೀರಪ್ಪ ಅಂದರೆ, ಸೊ ದೇರ್ ಫೋರ್ 6 + √2 ಈಸ್ ಎ ಇರ್ಯಾಷನಲ್ ಅಂತ ಬರಿತೀರಿ. ಈಸ್ ಎ ಇರ್ಯಾಷನಲ್ ನಂಬರ್ ಅಂತ ಬರಿತೀವಿ. ಅರ್ಥ ಆಯ್ತು ಅನ್ಕೋತೀನಿ. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ನೋಡಿ, ಇವೆಲ್ಲ ನಿಮಗೆ ಸಾಲ್ವ್ ಮಾಡ್ತಾ ಇರೋಂಥದ್ದು ಜಾಸ್ತಿ ರಿಪೀಟ್ ಆಗಿರುವಂಥ ಪ್ರಾಬ್ಲಮ್ಸು, ಸಾಮಾನ್ಯವಾಗಿ ನಿಮಗೆ ಎಕ್ಸಾಮಲ್ಲಿ ಕಾಣಿಸುವಂಥ ಪ್ರಾಬ್ಲಮ್ಸ್ ಆಗಿರ್ತವೆ. ಇದನ್ನು ಈಸಿಯಾಗಿ ನೀವು ಕಲ್ತ್ಕೊಬೋದು, ನೆನ್ಪಿಟ್ಕೊಳ್ಳಿ. ವೆರಿ ಸಿಂಪಲ್ ಒನ್. ನಾವು ವಿ ಹ್ಯಾವ್ ಟು ಸಾಲ್ವ್ ದ ಲೀನಿಯರ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್. ತುಂಬ ಈಸಿ ಇದೆ ಪ್ರಾಬ್ಲಮ್ಮು. ಸೊ ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ಸೊಲ್ಯೂಷನ್ ಅಂತ ಬರೆಯೋಣ. ಬರೆದ್ಬಿಟ್ಟು ಏನು ಮಾಡ್ತೀನಿ, ಐ ವಿಲ್ ರೈಟ್ ದಟ್ ಈಕ್ವೇಷನ್ 2x + y is equal to 10. ಅಗೇನ್ x - y is equal to 2. ಇಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಏನಪ್ಪ ಗೊತ್ತಾಗುತ್ತೆ ಅಂತಂದರೆ ಈ y ಮತ್ತು ಇದು -y. ಅಂದರೆ ಏನು ಮಾಡಬೇಕು, ಅಡಿಷನ್ ಮಾಡಿದ್ರೆ ಸಾಕು, ಇದರಲ್ಲಿ ನಮಗೆ y ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ಆ್ಯಡಿಂಗ್ ದಿಸ್ ಒನ್, ಸೊ ಅಡಿಷನ್ ಮಾಡೋಣ. ಆ್ಯಡಿಂಗ್ ದಿಸ್ ಒನ್ ವಿಲ್ ಗೆಟ್ +y - y ಕ್ಯಾನ್ಸಲ್ ಆಗ್ತಿದೆ. 2x + x ಎಷ್ಟಾಯಿತು, 3x ಆಯಿತು. 10 + 2 ಎಷ್ಟಾಗ್ತಿದೆ, 12 ಆಗ್ತಿದೆ. ವಿಚ್ ಇಂಪ್ಲೈಸ್ ದಟ್ x is equal to 12 divided by 3. So which implies that x is equal to ಎಷ್ಟಾಯಿತು, 3 1s are 3 4s are 12. So this is what I got the value of x. ಸೊ ಎಕ್ಸ್ ವ್ಯಾಲ್ಯೂ ಬಂದಮೇಲೆ ಏನು ಮಾಡ್ಬೇಕು, ನಾನು ವೈ ವ್ಯಾಲ್ಯೂನ ಕಂಡುಹಿಡಿಯಬೇಕು. ಸೊ ವೈ ವ್ಯಾಲ್ಯೂಗೆ ಏನು ಮಾಡೋಣ, ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಎನಿ ಆಫ್ ದಿ ಒನ್ ಈಕ್ವೇಷನ್. ಎಕ್ಸ್ ವ್ಯಾಲ್ಯೂ ಬಂದಮೇಲೆ ಎನಿ ಆಫ್ ದಿ ಒನ್ ಈಕ್ವೇಷನ್. ನೋಡಿ, ಈ ಎರಡನೇ ಈಕ್ವೇಷನ್ ತುಂಬ ಸಿಂಪಲ್ ಆಗಿದೆ, ಅದನ್ನೇ ಕನ್ಸಿಡರ್ ಮಾಡೋಣ. ಲೆಟ್ ಮಿ ಟೇಕ್ ದಟ್ x - y ಈಸ್ ಈಕ್ವಲ್ ಟು ಇರುವಂಥ ಈಕ್ವೇಷನ್ 2 ಇದೆ, ಕರೆಕ್ಟಾ? ಸೊ x - y ಈಸ್ ಈಕ್ವಲ್ 2 ತಗೋತೀನಿ. ಈಗ x ಜಾಗದಲ್ಲಿ 4 ಹಾಕ್ತೀನಿ. -y ಈಸ್ ಈಕ್ವಲ್ ಎಷ್ಟಾಯಿತು, 2 ಆಯಿತು. ಸೊ ಈ ವೈನ ಏನು ಮಾಡ್ತೀನಿ, ಈ ಕಡೆ ತಗೋತೀನಿ. ಯಾಕಂದರೆ ಇಲ್ಲಿ ಆಲ್ರೆಡಿ ನೆಗೆಟಿವ್ ವೈ ಇದೆ, ಈ ಕಡೆ ಬಂದಾಗ ಪಾಸಿಟಿವ್ ವೈ ಆಗುತ್ತೆ. ಅದು ಅಟ್ ದ ಸೇಮ್ ಟೈಮ್ ಈ 2ನ ಈ ಕಡೆ ಶಿಫ್ಟ್ ಮಾಡಿದ್ರೆ 4 - 2 ಈಸ್ ಈಕ್ವಲ್ ಟು ವೈ ಏನಾಯಿತು, ಪ್ಲಸ್ ಆಯಿತು. ಸೊ ವಾಟ್ ಯು ಕ್ಯಾನ್ ರೈಟ್, 4 - 2 ಎಷ್ಟು, 2 ಈಸ್ ಈಕ್ವಲ್ ಟು ವೈ. ಸೊ ನನಗೆ ದ ವ್ಯಾಲ್ಯೂ ಆಫ್ ವೈ ಎಷ್ಟು ಬಂದಿದೆ, ದ ವ್ಯಾಲ್ಯೂ ಆಫ್ ವೈ ಈಸ್ ಈಕ್ವಲ್ ಟು 2 ಅಂತ ಬಂದಿದೆ. ನೀವು ಎಕ್ಸಾಮಲ್ಲಿ ಇಷ್ಟಕ್ಕೆ ಬಿಡಬೇಡಿ. ಒಂದು ಎಕ್ಸ್ ವ್ಯಾಲ್ಯೂ ಬಂತು, ಅದೇ ರೀತಿ ವೈ ವ್ಯಾಲ್ಯೂ ಬಂತು. ನಿಮಗೆ ಬಂದಿರುವಂಥ ಆನ್ಸರು ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಯಾವ ಥರ ಚೆಕ್ ಮಾಡೋದಪ್ಪ ಅಂದರೆ, ಯಾವ ಥರ ಒಂದು ಈಕ್ವೇಷನ್ ತೊಗೊಳ್ಳಿ. ಫಾರ್ ಎಕ್ಸಾಂಪಲ್ ನಾನೇನು ಮಾಡ್ತೀನಿ, ಫಸ್ಟ್ ಈಕ್ವೇಷನ್ ತೊಗೊತೀನಿ, ಇದನ್ನು ವೆರಿಫೈ ಮಾಡ್ತೀನಿ. ಲೆಫ್ಟ್ ಹ್ಯಾಂಡ್ ಸೈಡಿಂದ ಈಕ್ವೇಷನ್ನು 2x + y ಅಂತ ಇದೆ. ಸೊ ಐ ವಿಲ್ ಟೇಕ್ ದ LHS. 2x + y ಅಂತ ಇದೆ. ಈಗ ನಾನು 2 ಇಂಟು ಎಕ್ಸ್ ವ್ಯಾಲ್ಯೂ ನನಗೆ ಬಂದಿರೋದೆಷ್ಟು, ಸೊ ಐ ಗಾಟ್ ದ ಎಕ್ಸ್ ವ್ಯಾಲ್ಯೂ ಆ್ಯಸ್ 4. ಎಕ್ಸ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಪ್ಲಸ್ ವೈ ವ್ಯಾಲ್ಯೂ ಎಷ್ಟು ಬಂದಿದೆ, 2 ಬಂದಿದೆ. 2 4s are 8 + 2 ದಟ್ ಈಸ್ ಈಕ್ವಲ್ ಟು ಹೌ ಮಚ್, 10. ದಟ್ ಈಸ್ ಈಕ್ವಲ್ ಟು ವಾಟ್, RHS. ಇಲ್ಲೊಂದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಏನು ನನಗೆ ಸಾಲ್ವ್ ಮಾಡಿದ್ದೀನಲ್ಲ, ಇದನ್ನು ನೀವು ಮಾಡಬೇಕು ಅಂತೇನಿಲ್ಲ. ಬಟ್ ಏನಕ್ಕೋಸ್ಕರ ನಾನು ಮಾಡಿದ್ದೀನಪ್ಪ ಅಂದರೆ, ನನಗೆ ಬಂದಿರುವಂಥ ಆನ್ಸರು ಕರೆಕ್ಟಾಗಿದೆಯಲ್ಲ ಅಂತ ಚೆಕ್ ಮಾಡೋಕ್ಕೋಸ್ಕರ ಮಾಡಿದ್ದೀನಿ. ಸೊ ಯಾಕಪ್ಪ ಅಂದರೆ, ಮತ್ತೆ ನಾವು ಎಕ್ಸಾಮ್ ಆದಮೇಲೆ ಮತ್ತೆ ನಾವು ತಲೆ ಕೆಡಿಸ್ಕೊಳೋದು ಬೇಕಾಗಿಲ್ಲ, ಕ್ಲಾರಿಟಿ ಸಿಕ್ಬಿಡುತ್ತೆ. ಯಾವಾಗ ನನಗೆ ಈ ವ್ಯಾಲ್ಯೂಗೆ 10 ಅಂತ ಬಂದುಬಿಡ್ತು, ನನಗೆ ಮಾಡಿರುವಂಥ ಪ್ರಾಬ್ಲಮ್ಮು 100% ಕರೆಕ್ಟ್ ಅಂತ ನನಗೆ ಅರ್ಥ ಆಯಿತು. ಅಂದಾಗೆ ನೀವು ನೋಡ್ತಾ ಇರೋದು ರವಿ ಆನಂದ್ SSLC ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಓಕೆನಾ? ಸೊ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಪಾಸಿಂಗ್ ಪ್ಯಾಕೇಜ್ಗಳು, SSLCಯ ಪಾಸಿಂಗ್ ಪ್ಯಾಕೇಜು, ಇನ್ನು ಮೇನ್ ಎಕ್ಸಾಮ್ಗೆ ಲೈವ್ ಕ್ಲಾಸಸ್ ಕೂಡ ನಿಮಗೆ ಸಿಗುತ್ತೆ, ಓಕೆನಾ? ನಾವು ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಇಲ್ಲಿ ನೋಡ್ತಾ ಇದ್ದೀರಾ, ಏನಪ್ಪ ಅಂದರೆ ಫೈಂಡ್ ದ ಡಿಸ್ಕ್ರಿಮಿನೆಂಟ್ ಅಂತ ಇದೆ. ಸೊ ಫೈಂಡ್ ದ ಡಿಸ್ಕ್ರಿಮಿನೆಂಟ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ 2x² ಆ್ಯಂಡ್ ಹೆನ್ಸ್ ರೈಟ್ ದ ನೇಚರ್ ಆಫ್ ದ ರೂಟ್ಸ್. ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು. ಸೊ ನೇಚರ್ ಆಫ್ ರೂಟ್ಸ್ನ ನಾವು ಎಕ್ಸ್ಪೆಕ್ಟ್ ಮಾಡಬೇಕಾಗಿರುವಂಥದ್ದು. ನೇಚರ್ ಆಫ್ ರೂಟ್ಸ್ ಇದು ನೆನ್ಪಿಟ್ಕೊಳ್ಳಿ. ಸೊ ನೇಚರ್ ಆಫ್ ರೂಟ್ಸ್ನ ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತೇಳಿ ಈಗ ನಾನು ತೋರಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್, ವಾಟ್ ಯು ಮೀನ್ ಬೈ ಡಿಸ್ಕ್ರಿಮಿನೆಂಟ್, ನಾನು ಫಾರ್ಮುಲಾ ಡಿಸ್ಕಸ್ ಮಾಡಿರೋ ವಿಡಿಯೋದಲ್ಲಿದೆ. ನಿಮ್ಗೆ ಅರ್ಥ ಆಗಲ್ಲ ಇನ್ನೊಂದ್ಸತಿ ಅದನ್ನು ನೀವು ನೋಡ್ಕೊಬೋದು ಒಂದ್ಸತಿ. ಬಟ್ ವೆರಿ ಸಿಂಪಲ್, ಲೆಟ್ ಅಸ್ ಸ್ಟಾರ್ಟ್ ದ ಸೊಲ್ಯೂಷನ್. ಸೊ ಏನು ಮಾಡೋಣ, ಕೊಟ್ಟಿರುವಂಥ ಈ ಕ್ವಶನ್ ಬರ್ಕೋಣ. 2x² - 5x + 3 = 0.
ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎ? ಸೊ ಎ ಇಸ್ ಈಕ್ವಲ್ ಟು ಏನು 2, ಬಿ ಇಸ್ ಈಕ್ವಲ್ ಟು ಎಷ್ಟು -5, ಸಿ ಇಸ್ ಈಕ್ವಲ್ ಟು ಎಷ್ಟು ಇದೆ 3 ಇದೆ. ದಟ್ ಮೀನ್ಸ್ ವಾಟ್ ವಿ ಕ್ಯಾನ್ ರೈಟ್ ಹಿಯರ್ ಎ ವ್ಯಾಲ್ಯೂ. ಸರ್ ಇದು ಹೆಂಗೆ ಬರೆದ್ರಿ ಅಂತ ನಿಮ್ಗೆ ಡೌಟ್ ಆಯಿತು ಅಂತಿದ್ರೆ ನೋಡಿ, ನಾನು ಕಂಪೇರ್ ಮಾಡ್ತಾ ಇರೋದು ಈ ಒಂದು ಈಕ್ವೇಷನ್ ಜೊತೆಗೆ ax² + bx + c ಇಸ್ ಈಕ್ವಲ್ ಟು 0. ಇದು ನಾವು ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಕರಿತೀರಿ. ಇದ್ರ ಪ್ರಕಾರ ಇವೆರಡನ್ನೂ ನಾನು ಕಂಪೇರ್ ಮಾಡ್ತೀನಿ. ಎ ಪ್ಲೇಸಲ್ಲಿ ಏನಿದೆ, ಎಕ್ಸ್ ಪಕ್ಕ ಏನಿದೆ ನೆನ್ಪಿಟ್ಕೊಳ್ಳಿ, ಎಕ್ಸ್ ಪಕ್ಕ ನಿಮಗೆ -5 ಇದೆ, ನೀವು ಬರೀ 5 ಬರೀಬಾರ್ದು, -5 ಬರ್ಕೊಬೇಕಾಗತ್ತೆ. ಸಿ ವ್ಯಾಲ್ಯೂ ಬರ್ಕೊಂಡಿದ್ದೀನಿ. ಈಗ ಐ ನೋ ದ ಫಾರ್ಮುಲಾ. ಸೊ ವಾಟ್ ಐ ನೋ, ಡೆಲ್ಟಾ ಇಸ್ ಈಕ್ವಲ್ ಟು b² - 4ac. ದಿಸ್ ಇಸ್ ದ ಫಾರ್ಮುಲಾ ಫಾರ್ ಡಿಸ್ಕ್ರಿಮಿನೆಂಟ್. ಇದಕ್ಕೆ ನಾವೀಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಬಿ ಅಂದರೆ ಎಷ್ಟು, -5² ಆಯಿತು. 4, ಎ ವ್ಯಾಲ್ಯೂ ಎಷ್ಟಿದೆ 2 ಇದೆ, ಸಿ ವ್ಯಾಲ್ಯೂ ಎಷ್ಟಿದೆ 3 ಇದೆ. ದಟ್ ಮೀನ್ಸ್ ವಾಟ್, -5² ಎಷ್ಟಾಯಿತು 25 ಆಯಿತು, -4 2s 8, 8 3 ಎಷ್ಟಾಯಿತು 24. ಜಸ್ಟ್ ಮಲ್ಟಿಪ್ಲಿಕೇಶನ್ ಮಾಡ್ತಾ ಇದ್ದೀನಿ. 25 - 24 ಎಷ್ಟು ಬಂದು ನನಗೆ 1 ಬರ್ತಾ ಇದೆ. ಸೊ ದಿಸ್ ಈಸ್ ವಾಟ್ ದ ವ್ಯಾಲ್ಯೂ ಆಫ್ ಡೆಲ್ಟಾ. ಇದಕ್ಕೊಂದು ಈ ಥರ ಬಾಕ್ಸ್ ಹಾಕಿ. ಸೊ ಈ ವ್ಯಾಲ್ಯೂ ಆಫ್ ಡೆಲ್ಟಾ ಬಂದಮೇಲೆ ನನಗೆ ಅರ್ಥ ಆಯಿತು. ಡೆಲ್ಟಾ ನೋಡಿ, ಸೊ ಡೆಲ್ಟಾ ವ್ಯಾಲ್ಯೂ ನನಗೆ ನೆಗೆಟಿವ್ ಬರ್ತಾ ಇಲ್ಲ. ನೆಗೆಟಿವ್ ಬರ್ತಾ ಇಲ್ಲ ಅಂದರೆ ಏನಂತ ಅರ್ಥ, ಈಸ್ ಇಟ್ ಗ್ರೇಟರ್ ದೆನ್ 0 ಅಂತ ಅರ್ಥ. ಓಕೆನಾ? ಸೊ ವಿಚ್ ಇಂಪ್ಲೈಸ್ ದ್ಯಾಟ್ ಡೆಲ್ಟಾ ಈಸ್ ಗ್ರೇಟರ್ ದೆನ್ 0. ಡೆಲ್ಟಾ ವ್ಯಾಲ್ಯೂ ಗ್ರೇಟರ್ ದೆನ್ 0 ಅಂದರೆ ಇದು ಪಾಸಿಟಿವ್ ವ್ಯಾಲ್ಯೂ ಆಗಿದೆ. ಹಾಗಾದರೆ ನಿಮಗೆ ಗೊತ್ತಿದೆ ವಾಟ್ ಆರ್ ದ ನೇಚರ್ ಆಫ್ ರೂಟ್ಸ್ ಫಾರ್ ದಿಸ್ ಒನ್. ಯಾವಾಗ ಡೆಲ್ಟಾ ಗ್ರೇಟರ್ ದೆನ್ 0 ಆಗುತ್ತೋ ಯು ವಿಲ್ ಗೆಟ್ 2 ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್ ಬರುತ್ತೆ. ಸೊ ದೇರ್ ಫೋರ್ ದ ರೂಟ್ಸ್ ಆರ್ 2 distinct real roots. ಸೊ ಈ ಥರ ಬರೀಬೇಕಾಗತ್ತೆ. ಸೊ ಇದು ಕಂಡೀಷನ್ ನೆನ್ಪಿಟ್ಕೊಳ್ಳಿ. ನಾವೇನೇನು ಮಾಡಬೇಕು, ಸೊ ಡಿಸ್ಕ್ರಿಮೆಂಟ್ನ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ಎ ವ್ಯಾಲ್ಯೂ, ಬಿ ವ್ಯಾಲ್ಯೂ, ಸಿ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ಅದಾದಮೇಲೆ ಡೆಲ್ಟಾ ಫಾರ್ಮುಲಾ ನೆನಪಿರ್ಬೇಕು ನಿಮಗೆ. ಇದು b² - 4ac. ಇದಾದಮೇಲೆ ಡೆಲ್ಟಾ ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ರೂಟ್ಸ್ನ ಕಂಡೀಷನ್ ಏನಂತ ಬರೀಬೇಕು. ಓಕೆನಾ? ಸೊ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೋಡಿ, ಇವೆಲ್ಲ ನೀವು ಸಾಲ್ವ್ ಮಾಡ್ತಾ ಇರೋದು 2 ಮಾರ್ಕ್ ಕ್ವಶನ್ಸು. ನಿಮಗೆ 2 ಮಾರ್ಕ್ಸ್ ಕ್ವಶನ್ಸಲ್ಲಿ ಈಸಿಯಾಗಿರ್ತವೆ ಇವೆಲ್ಲ. ಸೊ ಈಸಿಯಾಗಿ ಕಂಡುಹಿಡಿಯುವಂಥದ್ದು ನಿಮಗೇನಪ್ಪ ಅಂದರೆ ಪಾಸಿಂಗ್ ಆಗೋಕ್ಕೆ ತುಂಬ ಈಸಿ ಆಗುತ್ತೆ. ಓಕೆನಾ? ಫೈಂಡ್ ದ 15th ಟರ್ಮ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್. ಸೊ ಕ್ವಶನ್ನ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಸುಮಾರು ಜನ AP ಟ್ರೈಯೇ ಮಾಡಲ್ಲ. ಸೊ AP ಅನ್ನೋದು ತುಂಬ ಈಸಿ ಆಗಿರುವಂತಹ ಕಾನ್ಸೆಪ್ಟು. ಯಾಕಪ್ಪ ಅಂದರೆ ನಿಮಗೆ ಫಸ್ಟ್ ಆಫ್ ಆಲ್ ಫಾರ್ಮುಲಾ ಚೆನ್ನಾಗಿ ಗೊತ್ತಿರಬೇಕು. ಓಕೆನಾ? ಸೊ ಇಲ್ಲಿ ನಮಗೆ ಕೊಟ್ಟಿರುವಂತಹ ಒಂದು ಫಸ್ಟ್ ಆಫ್ ಆಲ್ AP ಏನಿದೆ, ಸೊಲ್ಯೂಷನ್ ಅಂತ ಬರಿತೀನಿ. ಕೊಟ್ಟಿರುವಂತಹ AP ಬರ್ಕೊಳ್ಳೋಣ. ದ ಗಿವನ್ AP ಏನಪ್ಪ ಕೊಟ್ಟಿದ್ದಾರೆ, 2, 7, 12 ಎಕ್ಸೆಟ್ರಾ. ಅಂದರೆ ನಾನು ಇದರಲ್ಲಿ ಏನೇನು ವ್ಯಾಲ್ಯೂ ಮಾಡಬೇಕು, ಒಂದು ಎ ಕ್ಯಾಲ್ಕುಲೇಟ್ ಮಾಡ್ತೀನಿ. ಎ ಅಂದರೆ ಫಸ್ಟ್ ಟರ್ಮ್ ಎಷ್ಟಿದೆ 2 ಇದೆ. ನಾನೀಗೇನು ಮಾಡಬೇಕು, ಡಿ ಮಾಡಬೇಕು. ಡಿಗೆ ಫಾರ್ಮುಲಾ ಏನು, A2 - A1. ವಾಟ್ ಈಸ್ ದ ವ್ಯಾಲ್ಯೂ ಆಫ್ A2? A2 is 7, A1 is 2. ಸೊ ಹಾಗಾದರೆ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಡಿ? ಡಿ ಈಸ್ ಈಕ್ವಲ್ ಟು 5. ಸೊ ಎ ವ್ಯಾಲ್ಯೂ ಸಿಕ್ತು, ಡಿ ವ್ಯಾಲ್ಯೂ ಸಿಕ್ತು. ಅಂದರೆ ಈಗ ನಾನೇನು ಮಾಡಬೇಕು, ಐ ಹ್ಯಾವ್ ಟು ಫೈಂಡ್ ದ 15th ಟರ್ಮ್. 15th ಟರ್ಮ್ ಯಾವ ರೀತಿ ಮಾಡೋದು, ಯಾವಾಗ ನಿಮಗೆ ಎ ವ್ಯಾಲ್ಯೂ ಸಿಕ್ಕಿದೆ ಮತ್ತು ಡಿ ವ್ಯಾಲ್ಯೂ ಸಿಕ್ಕಿದೆಯೋ ನಾವೀಗ 15 ಟರ್ಮ್ ಕ್ಯಾಲ್ಕುಲೇಟ್ ಮಾಡೋಣ. ಟು ಫೈಂಡ್ ದ 15th ಟರ್ಮ್ ನನಗೇನು ಬೇಕು, ವಿ ನೀಡ್ ದ AN ಫಾರ್ಮುಲಾ. ವಾಟ್ ಈಸ್ AN ಫಾರ್ಮುಲಾ? A + n - 1 × D. ದಿಸ್ ಇಸ್ ದ ಫಾರ್ಮುಲಾ. ಹಾಗಾದರೆ ನಾವು ವಿಲ್ ಟೇಕ್ ದಟ್ n ಇಸ್ ಈಕ್ವಲ್ ಟು ವಾಟ್, 15 ತಗೊಳ್ಳೋಣ. A15 ಇಸ್ ಈಕ್ವಲ್ ಟು, ಎ ವ್ಯಾಲ್ಯೂ ಎಷ್ಟಿದೆ 2 ಇದೆ, ಅಗೇನ್ 15 - 1, ಡಿ ವ್ಯಾಲ್ಯೂ ಎಷ್ಟಾಯಿತು 5 ಆಯಿತು. ನೋಡಿ, ಇಷ್ಟೇ ಇರುವಂಥದ್ದು ಚಾಪ್ಟ್ರಲ್ಲಿ. ಅರ್ಥಮೆಟಿಕ್ ಪ್ರೋಗ್ರೆಷನ್ ತುಂಬ ಸುಲಭದ ಚಾಪ್ಟ್ರು. A15 ಇಸ್ ಈಕ್ವಲ್ ಟು 2 + 15 - 1 ಎಷ್ಟಾಯಿತು 14 ಆಯಿತು. 14 5s ಎಷ್ಟು 70. ನೀವು ಡೈರೆಕ್ಟಾಗಿ ಬರೀಬೋದು, ತೊಂದರೆ ಇಲ್ಲ. ಸೊ ವಾಟ್ ಐ ಗಾಟ್, A15th ಟರ್ಮ್ ಇಸ್ ಈಕ್ವಲ್ ಟು 2 + 70, ದಟ್ ಈಸ್ 72. ಸೊ ದಿಸ್ ಈಸ್ ಅವರ್ ರಿಕ್ವೈರ್ಡ್ ಆನ್ಸರ್. ಇದಕ್ಕೆ ಈ ಥರ ಬಾಕ್ಸ್ ಹಾಕಬೇಕು. ಸೊ ನೀವೇನ ಪೇರೆಂಟ್ಸ್ ನೋಡ್ತಾ ಇದ್ದರೆ ನೀವು ಮಕ್ಕಳಿಗೆ ಈ ಥರ ಕ್ವಶನ್ಸ್ ಕೊಟ್ಬಿಟ್ಟು ನೀವು ಹೇಳ್ಕೊಡಿ, ಈಸಿಯಾಗಿ ಅರ್ಥ ಆಗುತ್ತೆ. ನೀವು ಈ ಕ್ವಶನ್ನ ಕೊಟ್ಬಿಟ್ಟು ಅವರಿಗೆ ಸಾಲ್ವ್ ಮಾಡೋಕ್ಕೆ ಹೇಳಿ. ನೀವೇನು ಮಾಡಿಬಿಟ್ಟು ಅವ್ರ ಕ್ವಶನ್ ಕೊಟ್ಟ ಆನ್ಸರ್ನ ನೀವು ಚೆಕ್ ಮಾಡಿ. ನೀವು ಆದಷ್ಟು ಪ್ರಿಪ್ರೇಟರಿ ಎಕ್ಸಾಮ್ ಟೈಮಲ್ಲಿ ನೀವೇ ಜೊತೆಲಿ ಕೂತ್ಕೊಂಡು ಅವರಿಗೆ ಈ ಥರ ವೆರಿಫೈ ಮಾಡೋದು ಒಳ್ಳೆಯದು.
ನೋಡಿ ಇಲ್ಲಿ ಇನ್ನೊಂದು ಕ್ವಶನ್ ಬರ್ತಾ ಇದ್ದೀರಿ, ಸಮ್ ಮೇಲೆ ಕೂಡ ಒಂದು ಕ್ವಶನ್ ಕೊಡ್ತಾರೆ. ವೆರಿ ಸಿಂಪಲ್, ಫೈಂಡ್ ದ ಸಮ್ ಆಫ್ ಫಸ್ಟ್ ಟರ್ಮ್ಸ್ನ ಕೇಳ್ತಿದ್ದಾರೆ. ಅಂದರೆ ನನಗೆ ಬರೀ ಸಮ್ಮು ಯಾವ್ದು ಬೇಕು, ಫಸ್ಟ್ 10 ಟರ್ಮ್ಸ್ನ ಸಮ್ ಕೇಳ್ತಿದ್ದಾರೆ. ಕರೆಕ್ಟ್? ಈ ಥರ ಒಂದು ಕ್ವಶನು ನಿಮಗೆ ಪ್ರತಿ ಎಕ್ಸಾಮಲ್ಲೂ ಬಂದೇ ಬರುತ್ತೆ, ನಿಮ್ಮ ಎಕ್ಸಾಮ್ ಕೂಡ ಬಂದೇ ಬರುತ್ತೆ. ಹಾಗಾದ್ರೆ ಯಾವ ರೀತಿ ಸರ್ ಸಾಲ್ವ್ ಮಾಡೋದು? ವೆರಿ ಸಿಂಪಲ್. ನೋಡಿ ಇಲ್ಲಿ ಏನು ಟ್ವಿಸ್ಟೇ ಇಲ್ಲ, ಇಲ್ಲೂ ಕೂಡ ಡೈರೆಕ್ಟಾಗಿ ಏನು ಕೊಟ್ಟಿದ್ದಾರೆ, ಎ ಪಿ ಕೊಟ್ಟಿದ್ದಾರೆ. ಸೊ ವಾಟ್ ಇಸ್ ದ ಗಿವನ್ ಎ ಪಿ ಇಯರ್? 3, 7, 11. ಕರೆಕ್ಟಾ? ಹಾಗಾದ್ರೆ ಏನು ಮಾಡೋಣ ಫಸ್ಟ್ ನಾವು? ಸೊ ಲೆಟ್ ಅಸ್ ಫೈಂಡ್ ಔಟ್ ದ ಎ ಆ್ಯಂಡ್ ಡಿ ಕ್ಯಾಲ್ಕುಲೇಟ್ ಮಾಡೋಣ. ಎ ಅಂದರೆ ನಮಗೆಲ್ಲ ಗೊತ್ತೇ ಇದೆ, 3 ಆಯಿತು. ಡಿ ಕ್ಯಾಲ್ಕುಲೇಟ್ ಮಾಡೋಣ. ಡಿ ಅಂದರೆ ಏನು? ಫಾರ್ಮುಲಾ A2 ಮೈನಸ್ A1. ಸೊ ವಾಟ್ ಈಸ್ A2? 7 ಮೈನಸ್ 3. ಸೊ 7 ಮೈನಸ್ 3 ಎಷ್ಟು ಬಂತು? 4 ಬರ್ತಾ ಇದೆ. ಸೊ ದಿಸ್ ಈಸ್ ದ ವ್ಯಾಲ್ಯೂ ಆಫ್ ಡಿ. ಸೊ ನಂಗೆ ಡಿ ವ್ಯಾಲ್ಯೂ ಸಿಕ್ಕಿದೆ, ಅದೇ ರೀತಿ ಎ ವ್ಯಾಲ್ಯೂ ಸಿಕ್ಕಿದೆ. ಸಿ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಎ. ನೀವು ಬೇಕಾದ್ರೆ ಇದನ್ನು ಈ ಥರ ಬಾಕ್ಸ್ ಮಾಡಿ ಎಕ್ಸಾಮಲ್ಲಿ ತುಂಬ ಈಸಿಯಾಗಿ ರೆಕಗ್ನೈಸ್ ಮಾಡ್ತಾರೆ. ವ್ಯಾಲ್ಯೂರ್ಸು ತುಂಬ ಇಷ್ಟಪಡ್ತಾರೆ ಈ ಥರ ಮಾಡಿದಾಗ. ನನಗೆ ಬೇಕಾಗಿರೋದೇನು? ಸೊ ಐ ನೀಡ್ ದ ಸಮ್ ಆಫ್ ದ ಫಸ್ಟ್ ಟರ್ಮ್ಸ್. ದಟ್ ಮೀನ್ಸ್ ವಾಟ್? ಎನ್ ಈಸ್ ಈಕ್ವಲ್ ಟು ಏನಾಯಿತು? 10 ಆಯಿತು. ಐ ನೀಡ್ ದ ವ್ಯಾಲ್ಯೂ ಆಫ್ ಫಾರ್ಮುಲಾ S10 ಬೇಕು. S10 ಬೇಕು ಅಂದರೆ ಫಸ್ಟ್ ಆಫ್ ಆಲ್ ಏನು ಬರೆಯೋಣ? Sn ಬರೆಯೋಣ. ಸೊ ವಾಟ್ ಈಸ್ ದ ಫಾರ್ಮುಲಾ ಫಾರ್ Sn? Sn ಏನು ಹೇಳುತ್ತೆ? n/2 ಇಂಟು 2a ಪ್ಲಸ್ n-1 ಇಂಟು ಡಿ. ಸೊ ದಿಸ್ ಇಸ್ ದ ಫಾರ್ಮುಲಾ. ಹಾಗಾದ್ರೆ ಏನು ಮಾಡೋಣ? ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. ಎನ್ ವ್ಯಾಲ್ಯೂ ಎಷ್ಟು? S10. ಎನ್ ವ್ಯಾಲ್ಯೂ ಎಷ್ಟು? 10. 10/2 ಆಯಿತು. 2 ಇಂಟು ಎ ವ್ಯಾಲ್ಯೂ ಎಷ್ಟಿದೆ? 3 ಇದೆ. ಸೊ ಐ ಆಮ್ ಸಬ್ಸ್ಟಿಟ್ಯೂಟಿಂಗ್ 3 ಇಯರ್. ಅಗೇನ್ n-1. ಎನ್ ಮೈನಸ್ ಎಷ್ಟು ಅಂದರೆ ಎನ್ ಎಷ್ಟು? 10. 10 ಮೈನಸ್ 1 ಎಷ್ಟಾಯಿತು? 9. ಡೈರೆಕ್ಟಾಗಿ ಮಾಡಿ ಡಿ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ್ದೀನಿ, ದಟ್ ಈಸ್ 4. ಈಗ ಈ ಟರ್ಮ್ನ ಸಿಂಪ್ಲಿಫೈ ಮಾಡೋಣ. S10 ಇಸ್ ಈಕ್ವಲ್ ಟು 10/2. 2 1s 2 5s. ಸೊ ಹೊರಗಡೆ 5 ಇದೆ. 2 3s ಎಷ್ಟಾಯಿತು? 6 ಆಯಿತು. 9 4s ಎಷ್ಟಾಯಿತು? ವಿ ಗಾಟ್ ಇಟ್ ಆಸ್ 36. ಕರೆಕ್ಟಾ? ಸೊ 36 ಪ್ಲಸ್ 6 ಎಷ್ಟಾಗುತ್ತೆ? ದಟ್ ಈಸ್ 42 ಬರುತ್ತೆ. S10 is equal to again 5 into this is the value 42. ಈಗ ಮಲ್ಟಿಪ್ಲೈ ಮಾಡಿದ್ರೆ ಸೊ ನಿಮಗೆಲ್ಲ ಮಲ್ಟಿಪ್ಲಿಕೇಶನ್ ಬರುತ್ತೆ. 5 2s 10, 1 ಕ್ಯಾರಿ, 5 4s 20 ಪ್ಲಸ್ 1 21. ಸೊ ದಿಸ್ ಈಸ್ ಅವರ್ ರಿಕ್ವೈರ್ಡ್ ಸೊಲ್ಯೂಷನ್. ಸೊ ಈ ಥರ ನೀವು ಎಕ್ಸಾಮಲ್ಲಿ ಮಾಡಿದ್ದೆ ಆದರೆ ತುಂಬ ವ್ಯಾಲ್ಯೂವರ್ಸು ಖುಷಿಯಾಗಿ ನಿಮ್ಗೇನು ಮಾಡ್ತಾರೆ? ಫುಲ್ ಮಾರ್ಕ್ಸನ್ನು ಕೊಡ್ತಾರೆ. ಮತ್ತು ವ್ಯಾಲ್ಯೂವರ್ಸ್ಗೆ ನೀವು ಯಾವತ್ತೂ ಯಾರನ್ನ ಇಂಪ್ರೆಸ್ ಮಾಡಬೇಕಪ್ಪ ಅಂದರೆ ವ್ಯಾಲ್ಯೂವರ್ಸ್ನ ಇಂಪ್ರೆಸ್ ಮಾಡಬೇಕು. ಸೊ ನನ್ನ ವರ್ಡ್ ಒಂಥರ ಡಿಫ್ರೆಂಟ್ ಅನ್ಸ್ಬೋದು ನಿಮಗೆ, ಬಟ್ ನೆನ್ಪಿಟ್ಕೊಳ್ಳಿ, ವ್ಯಾಲ್ಯೂವರ್ಸ್ನ ಇಂಪ್ರೆಸ್ ಮಾಡೋದ್ರಿಂದ ಏನಪ್ಪ ಬೆನಿಫಿಟ್ಟು ನೋಡಿ. ಈಗ ವ್ಯಾಲ್ಯೂಯೇಷನ್ ಮಾಡ್ಬೇಕಾದ್ರೆ ಅವ್ರು ಅಬ್ಸರ್ವ್ ಮಾಡಬೇಕು. ಎ ಇದೆಯಾ? ಡಿ ಇದೆ. 2 ಕ್ಯಾಲ್ಕುಲೇಟ್ ಮಾಡ್ದ. Sn ಫಾರ್ಮುಲಾ ಬರ್ತಿದ್ದಾನೆ. ಸೊ ಫೈನಲಿ ಆನ್ಸರ್ ಎಷ್ಟು? 210 ಬಂತು. ಸೊ ಸ್ಕೀಮ್ ನೋಡ್ತಾರೆ, ಕರೆಕ್ಟಾಗಿ ಈ ವ್ಯಾಲ್ಯೂ ಚೆಕ್ ಇದೆಯಾ, ಅದಕ್ಕೆ ಕೊಡಬೇಕಾದಂಥ ಮಾರ್ಕ್ಸನ್ನು ಕೊಟ್ಬಿಡ್ತಾರೆ. ಸೊ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ ಈಗ ಏನು ಮಾಡೋಣ? ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಏನಪ್ಪ ಅಂತಂದರೆ ವೆರಿ ಸಿಂಪಲ್ ಒನ್. ಸೊ ನೆಕ್ಸ್ಟ್ ಪ್ರಾಬ್ಲಮ್, ಇಲ್ಲೆಲ್ಲ ಸಿಂಪಲ್ ಆಗಿರುವಂಥ ಪ್ರಾಬ್ಲಮ್ಸ್ ಮಾಡ್ತಾ ಇದ್ದೀರಿ. ಇಷ್ಟನ್ನು ಓದ್ಕೊಂಡ್ರು ಕೂಡ ನೀವು ಪಾಸ್ ಆಗ್ಬೋದು, ಆರಾಮಾಗಿ ಪಾಸ್ ಆಗ್ಬೋದು. ಯಾಕಂದರೆ ಪಾಸಿಂಗ್ ಬರುವಂಥ ಮಾರ್ಕ್ಸು ಈ ಎಲ್ಲ ಪ್ರಾಬ್ಲಮ್ಸಿಂದ ನಿಮಗೆ ಮೋರ್ ದೆನ್ 30 ಮಾರ್ಕ್ಸೇ ಬರುತ್ತೆ. ಸೊ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಪಾಯಿಂಟ್ಸ್. ದಟ್ ಮೀನ್ಸ್ ವಾಟ್? ನಮಗೆ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಬೇಕು. ಸೊ ಲೆಟ್ ಅಸ್ ರೈಟ್ ದ ಸೊಲ್ಯೂಷನ್ ಇಯರ್. ಕೊಟ್ಟಿರುವಂಥ ಪಾಯಿಂಟ್ ಏನು ಮಾಡಿ? x1, y1 ಅಂತ ಬರ್ಕೊಳ್ಳಿ. ದಟ್ ಈಸ್ 2, 1. ಅಗೇನ್ x2, y2 ಅಂತ ಬರ್ಕೊಳ್ಳಿ. ದಟ್ ಈಸ್ 6, 4. ಸೊ ಈಗ ನನಗೆ ಡಿಸ್ಟೆನ್ಸ್ ಫಾರ್ಮುಲಾ ಗೊತ್ತಿರಬೇಕು. ಇದು ಒಂದು ಪಾಯಿಂಟ್ ಎ ಆಗಿದೆ, ಇದು ಒಂದು ಪಾಯಿಂಟ್ ಬಿ ಆಗಿದೆ. ಸೊ ಹಾಗಾದ್ರೆ ಏನು ಮಾಡೋಣ? ಫಸ್ಟು ನಾನು ಡಿಸ್ಟೆನ್ಸ್ ಫಾರ್ಮುಲಾ ಬರೀತೀನಿ. ಡಿಸ್ಟೆನ್ಸ್ ಫಾರ್ಮುಲಾ ಇಸ್ ಈಕ್ವಲ್ ಟು x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ದ ಹೋಲ್ ಸ್ಕ್ವೇರ್. ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ನೋಡಿ x2 6 ಇದೆ ಮತ್ತು 2 ಇದೆ. 6 ಮೈನಸ್ 2 ಹೋಲ್ ಸ್ಕ್ವೇರ್ ಪ್ಲಸ್ 4 ಮೈನಸ್ 1 ದ ಹೋಲ್ ಸ್ಕ್ವೇರ್. ದಟ್ ಮೀನ್ಸ್ ವಾಟ್? ಸ್ಕ್ವೇರ್ ರೂಟ್ ಆಫ್ 6 ಮೈನಸ್ 2 ಅಂದರೆ ಎಷ್ಟಾಯಿತು? 4 ಆಯಿತು. 4 ಸ್ಕ್ವೇರ್. 4 ಮೈನಸ್ 1 ಎಷ್ಟು? 3 ಸ್ಕ್ವೇರ್. ಸೊ ಹಾಗಾದರೆ ಸೊಲ್ಯೂಷನ್ ಬರೆಯೋಣ. ವಿಚ್ ಇಂಪ್ಲೈಸ್ 4 ಸ್ಕ್ವೇರ್ ಎಷ್ಟು? 16.
3 square is to 9, which implies root of the 16 plus 9 ಎಷ್ಟಿದೆ? This is 25. ಸೊ ಹಾಗಾದ್ರೆ ಸ್ಕ್ವೇರ್ ರೂಟ್ ಆಫ್ 25 ಎಷ್ಟು? ಇಟ್ ಈಸ್ 5. ಸೊ ನನಗೆ ಬಂದಿರುವಂತಹ ಡಿಸ್ಟೆನ್ಸು ಐ ಹ್ಯಾವ್ ಕ್ಯಾಲ್ಕುಲೇಟೆಡ್ ದಿ ಡಿಸ್ಟೆನ್ಸ್ ಇಯರ್. ನೋಡಿ, ತುಂಬ ಕಡಿಮೆ ಟೈಮಲ್ಲೇ ಸಾಲ್ವ್ ಮಾಡ್ಬೋದು. ಒನ್ಲಿ ಥಿಂಗ್ ನಿಮ್ಗೆ ಗೊತ್ತಿರಬೇಕಾಗಿರುವಂಥದ್ದೇನು, ಏನು x1 ತೊಗೊಬೇಕು, x1 y1 ಯಾವುದು, x2 y2 ಯಾವುದು. ಕೆಲವು ಮಕ್ಕಳು ಇದನ್ನು x1 x2 ಅನ್ನು ತಗೋತಾರೆ. ದಟ್ ಈಸ್ ರಾಂಗ್. ಯಾವಾಗಲೂ ಎಕ್ಸ್ ಮತ್ತು ವೈಯೇ ಜೋಡಿ ಆಗಿರುತ್ತೆ ಹೊರತು ಎಕ್ಸ್ ಯಾವತ್ತೂ ಜೋಡಿ ಆಗೋದಿರಲ್ಲ. ಸೊ ಈಗ ನೋಡಿ, ಇಲ್ಲಿ x2 ಮೈನಸ್ x1 y2 ಮೈನಸ್ y1, ಇದಕ್ಕೂ ಕೂಡ ಕೆಲವು ಮಕ್ಕಳು ಏನು ಮಾಡ್ತಾರೆ, ಪ್ಲಸ್ ಹಾಕ್ಬಿಡ್ತಾರೆ. ಸೊ ಈ ಫಾರ್ಮುಲಾ ಕರೆಕ್ಟಾಗಿ ನೆನ್ಪಿಟ್ಕೊಟ್ಟಿರ್ಬೇಕು. ಸೊ ದಿಸ್ ಈಸ್ ವಾಟ್ ದ ಫಾರ್ಮುಲಾ ಈಸ್ ವೆರಿ ಸಿಂಪಲ್. This is nothing but what? The distance formula. Always you should get x2 minus x1 whole square plus y2 minus y1 the whole square. Okay. So let us move on to the next one. ಇಲ್ಲಿ ನೀವು ನೋಡ್ಬೋದು, ತುಂಬ ಈಸಿ ಆಗಿರುವಂಥದ್ದು ಏನಪ್ಪ ಅಂತಂದರೆ, I will highlight this one. Find the coordinates of the point divides the line segment of the points in the ratio 3:1. ಅಂದರೆ ಇದು ನೀವು ನೋಡ್ತಾ ಇದ್ದಂಗೆ ಗೊತ್ತಾಗುತ್ತೆ, ಇದು ಸೆಕ್ಷನ್ ಫಾರ್ಮುಲಾ ಮೇಲೆ ಬರುವಂಥ ಪ್ರಾಬ್ಲಮ್ ಆಗಿರುತ್ತೆ. ಸೆಕ್ಷನ್ ಫಾರ್ಮುಲಾ ಅನ್ನೋದು ತುಂಬ ಸುಲಭವಾಗಿರುವಂಥದ್ದು. ಸೊ ಫಸ್ಟ್ ಆಫ್ ಆಲ್ ಇಲ್ಲೂ ಕೂಡ ನೋಡಿ, ನೀವು ಫಾರ್ಮುಲಾ ನೆನ್ಪಿಟ್ಕೊಂಡಿಲ್ಲ ಅಂತಂದರೆ ನಿಮ್ಗೆ ಇದರಲ್ಲಿ ಸಾಲ್ವ್ ಮಾಡೋಕ್ಕೆ ಆಗೋದಿಲ್ಲ. ಹಾಗಾದ್ರೆ ಏನು ಮಾಡೋಣ, ಲೆಟ್ ಅಸ್ ಸಾಲ್ವ್ ದಿಸ್ ಒನ್. ನೋಡಿ, ಕೊಟ್ಟಿರುವಂಥ ಪಾಯಿಂಟ್ ಬರ್ಕೋತೀನಿ, x1 y1. x1 y1 ಬಂದೇನು 1 6, ಕರೆಕ್ಟಾ? ಸೊ ಐ ವಿಲ್ ರೈಟ್ ಸಪ್ರೇಟ್ಲಿ. ಸೊ ಇದನ್ನು ಕ್ಲೋಸ್ ಮಾಡಿ ಈ ಕಡೆ ಬರೀಬೇಕು. ದಟ್ ಈಸ್ 1 6. ಅದೇ ರೀತಿ ಏನು ಮಾಡ್ತೀನಿ, x2 y2, ದಟ್ ಈಸ್ 4 3. ಈಗೇನು ಮಾಡೋಣ, ವಿ ನೋ ರೇಷಿಯೋ ಕೊಟ್ಟಿದ್ದಾರೆ. ದಟ್ ಈಸ್ ವಾಟ್, m1 is to m2 ಅಥವಾ m:n. ಸೊ m1 is to m2, ದಟ್ ಈಸ್ ರೇಷಿಯೋ ಎಷ್ಟು ಕೊಟ್ಟಿದ್ದಾರೆ, 3:1 ಕೊಟ್ಟಿದ್ದಾರೆ. ನೌ ವಿ ನೀಡ್ ಟು ರೈಟ್ ದ ಫಾರ್ಮುಲಾ. ಸೊ ವಾಟ್ ಈಸ್ ದ p of x? p of x comma y is equal to, we can write that m1 x2 plus m2 x1 divided by m1 plus m2 comma m1 y2 plus m2 y1 whole divided by m1 plus m2. So this is our required formula. So let us substitute here. m1 x2 ಅಂತ ನೋಡಿ, m1 x2 ಅಂದರೆ m1 3, x2 ಅಂತನೇನು 4 ಇದೆ. ಸೊ 3 into 4 ಪ್ಲಸ್ m2 ಎಷ್ಟಿದೆ, 1 ಇದೆ. ಸೊ m2 ಎಷ್ಟಿದೆ, 1 ಇದೆ. x1 ಎಷ್ಟಿದೆ, 1 ಇದೆ. ಸೊ ಹೋಲ್ ಡಿವೈಡೆಡ್ ಬೈ, ದಟ್ ಈಸ್ 3 + 1. ಅದೇ ರೀತಿಯಾಗಿ ಈ ವ್ಯಾಲ್ಯೂ ಬರೆಯೋಣ. m1 y2 ಅಂದರೆ ಎಷ್ಟು, 3 ಇದೆ. ಸೊ 3 into 3 ಬರ್ತಿದ್ದು, 3 into 3 m2 y1. ಸೊ m2 ಅಂದರೆ ಇಲ್ಲಿ 1 ಇದೆ, y1 ಅಂದರೆ ಎಷ್ಟು, 6 ಇದೆ. ಸೊ ವಿ ಕ್ಯಾನ್ ರೈಟ್ ದಟ್ 1 into 6 ಹೋಲ್ ಡಿವೈಡೆಡ್ ಬೈ ಅಗೇನ್ 3 + 1. ಈಗ ನಾವು ಸಿಂಪ್ಲಿಫೈ ಮಾಡೋಣ. ಸೊ ಸಿಂಪ್ಲಿಫೈ ಮಾಡಿದ್ರೆ 3 4s are 12 + 1, 3 + 1 ಎಷ್ಟು, 4, 3 3s are 9 + 6, 3 + 1 ಎಷ್ಟಾಯಿತು, 4 ಆಯಿತು. ದಟ್ ಮೀನ್ಸ್ ಆನ್ ಸಿಂಪ್ಲಿಫೈಯಿಂಗ್ ವಾಟ್ ಯು ವಿಲ್ ಗೆಟ್, 12 + 1 ಅಂದರೆ ಎಷ್ಟಾಯಿತು, 13 ಆಯಿತು. 13/4, 9 + x ಎಷ್ಟು, 15 divided by 4. ಸೊ ದಿಸ್ ಈಸ್ ದ ಕೋಆರ್ಡಿನೇಟ್ ಆಫ್ p of x, y. ಸೊ ಇದಕ್ಕೂ ಕೂಡ ಏನು ಮಾಡ್ತೀನಿ ನಾನು, ಐ ವಿಲ್ ಪುಟ್ ದ ಬಾಕ್ಸ್ ಫಾರ್ ದಿಸ್ ಒನ್. ಸೊ ನಾನು ಯೂಶ್ವಲಿ ಈ ಥರ ಕೊನೆ, ನೀವೇನು ರೆಡ್ಡಿಂಗ್ ಕಲಕಕ್ಕೆ ಹೋಗಬೇಡಿ. ಸೊ ಈ ಥರ ನೋಡಿ, ಫಾರ್ಮುಲಾ ಬರ್ದಿದ್ದೀನಿ. ಅವ್ರು ಕೊಟ್ಟಿರುವಂಥದ್ದೇನು, x1 y1 x2 y2 ರೇಷಿಯೋ ಕೊಟ್ಟಿದ್ದಾರೆ. ಸೊ ನಂಗೆ ಫಾರ್ಮುಲಾ ಗೊತ್ತಿತ್ತು, ನಾನೇನು ಮಾಡಿದೆ, ಫಾರ್ಮುಲಾನ ಬರ್ಕೊಂಡೆ. ದಿಸ್ ಈಸ್ ಅವರ್ ಫಾರ್ಮುಲಾ. ಇದಾದಮೇಲೆ ಏನು ಮಾಡಿದೆ, ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ನಂಗೆ ಪಾಯಿಂಟ್ಸ್ ಬಂತು. ಇದಕ್ಕೂ ಕೂಡ ಏನು ಮಾಡ್ತೀನಿ, ಒಂದು ಬಾಕ್ಸನ್ನು ಹಾಕ್ತೀನಿ. ಸೊ ಒಂದು ಬಾಕ್ಸ್ ಹಾಕ್ಬಿಟ್ರೆ ನನಗೇನಾಗುತ್ತೆ, ಕ್ಲಾರಿಟಿ ಇರುತ್ತೆ. ಸೊ ಅವ್ರ ಆನ್ಸರ್ನ ಚೆಕ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ. ಸೊ ಇದು ಒನ್ ಆಫ್ ದ ಪ್ರಾಬ್ಲಮ್. ಅದೇ ರೀತಿಯಾಗಿ ನೆಕ್ಸ್ಟ್ ಒನ್ಗೆ ಹೋಗೋಣ. ಸೊ ವಿ ಹ್ಯಾವ್ ಟು ಫೈಂಡ್ ದ ನೆಕ್ಸ್ಟ್ ಒನ್. ಸೊ ಇದು ಕೂಡ ತುಂಬ ಇಂಪಾರ್ಟೆಂಟು, 2 ಮಾರ್ಕ್ಸ್ ಬರೋವಂಥದ್ದು. ಫೈಂಡ್ ದ ರೇಷಿಯೋ. ಸೊ ಫೈಂಡ್ ದ ರೇಷಿಯೋ ಕಂಡುಹಿಡಿಬೇಕಾಗತ್ತೆ. ನಾವು ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ ದ ಪಾಯಿಂಟ್ಸ್ ಅಂತ ಕೊಡ್ತಾ ಇದ್ದಾರೆ. ನಾವೇನು ಮಾಡಬೇಕು, ಇದಕ್ಕೆ ಒಂದು ಸಿಂಪಲ್ ಟೆಕ್ನಿಕಲ್ಲಿ ಹೇಳ್ಕೊಡ್ತೀನಿ. ನೀವು ತುಂಬ ರಿಸ್ಕ್ ತೊಗೊಳೋದೇನು ಬೇಕಾಗಿಲ್ಲ. ಯಾವ ಟೆಕ್ನಿಕ್ ಅಂತ ನೋಡ್ಕೊಳ್ಳಿ.
ಸೊ ಫಸ್ಟ್ ಆಫ್ ಆಲ್ ನಾನು ಯಾವಾಗ್ಲೂ ಸೊಲ್ಯೂಷನ್ ಅಂತ ಹೈಲೈಟ್ ಮಾಡಿ ಬರಿತೀನಿ, ನೀವು ಕೂಡ ಬರೀರಿ. ಎಕ್ಸಾಮಲ್ಲಿ ನೀವೇನು ಈ ಥರ ಕ್ವಶನ್ ಬರೆಯುವಂಥ ರಿಕ್ವೈರ್ಮೆಂಟು ಇಲ್ಲ, ಓಕೆನಾ. ಸೊ ಫಸ್ಟ್ ಕೊಟ್ಟಿರುವಂಥ ಪಾಯಿಂಟ್ನ ಬರ್ಕೋಣ. ನೋಡಿ 2 ಪಾಯಿಂಟ್ ಕೊಟ್ಟಿದ್ದಾರೆ. ಲೆಟ್ ಮಿ ರೈಟ್ ದಟ್ x1, y1 ಬಂದು -5, 11, x2, y2 ದಟ್ ಈಸ್ 2, -3. ಆಮೇಲೆ ಅವ್ರು ಏನು ಮಾಡಿದ್ದಾರೆ, x, y ಕೊಟ್ಟಿದ್ದಾರೆ. x, y ಬಂದ್ಬಿಟ್ಟೇನು, ದಿಸ್ ಈಸ್ ವಾಟ್ 2, -3. ಸಾರಿ, ಇಯರ್ x2, y2 ನಾನು ಚೇಂಜ್ ಮಾಡಬೇಕು. ದಟ್ ಈಸ್ 4, -7. ಸೊ ನಮಗೆ ಬೇಕಾಗಿರೋ x, y ಏನು ಕೊಟ್ಟಿದ್ದಾರೆ, 2, -3 ಕೊಟ್ಟಿದ್ದಾರೆ. ಅದನ್ನು ಬರ್ಕೊಳ್ಳೋಣ. ನಾವು ಕಂಡುಹಿಡಿಬೇಕಾಗಿರೋದೇನು, ವಿ ನೀಡ್ ಟು ಕ್ಯಾಲ್ಕುಲೇಟ್ m1 m2. ಸೊ ದಿಸ್ ಈಸ್ ಅವರ್ ಕ್ವಶನ್ ಮಾರ್ಕ್, ಓಕೆನಾ. ಸೊ ನಾನು ನಿಮ್ಗೆ ಸ್ಟಾರ್ಟಿಂಗಲ್ಲಿ ಹೇಳಿದೆ ನೋಡಪ್ಪ, ಸಿಂಪಲ್ ಫಾರ್ಮುಲಾ ನಿಮಗೆ ಸಿಂಪ್ಲಿಫೈ ಆಗಿ ಬರ್ಕೊಡ್ತೀನಿ ಅಂತ. ಸೊ ನೆನ್ಪಿಟ್ಕೊಳ್ಳಿ, ವಾಟ್ ಈಸ್ ದ ಫಾರ್ಮುಲಾ ಫಾರ್ ದಟ್ ಒನ್, m1/m2 ಈಸ್ ಈಕ್ವಲ್ ಟು x - x1 ಡಿವೈಡೆಡ್ ಬೈ x2 - x. ಸೊ ಬರೀ ಎಕ್ಸ್ ಕೋಆರ್ಡಿನೇಟ್ಸ್ನ ಯೂಸ್ ಮಾಡಿಕೊಂಡು ನಾವು ರೇಷಿಯೋ ಕಂಡುಹಿಡಿಯುವಂಥ ಫಾರ್ಮುಲಾ ಇದಾಗಿರುತ್ತೆ. ಈ ಫಾರ್ಮುಲಾ ಮುಖಾಂತರ ನಾವು ಹೆಂಗೆ ಸಾಲ್ವ್ ಮಾಡ್ಬೋದು ಅಂತ ನೋಡ್ಕೊಳ್ಳಿ. ಸೊ ದಟ್ ಈಸ್ ವಾಟ್ m1/m2 ಈಸ್ ಈಕ್ವಲ್ ಟು x - x1/x2 - x ಆಗಿರುತ್ತೆ. ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಕ್ಸ್ ವ್ಯಾಲ್ಯೂ ನಮ್ಗೆ ಗೊತ್ತಿದೆ 2 ಅಂತ, x1 ಎಷ್ಟಿದೆ, -5 ಇದೆ. ಸೊ 2 - -5 ಹೋಲ್ ಡಿವೈಡೆಡ್ ಬೈ, ನೋಡಿ 2 -5, ಓಕೆನಾ. ಸೊ ಈಗ ಮತ್ತೆ ನಾವು ಏನು ಮಾಡೋಣ, ಕೆಳಗಡೆ ಇರುವಂಥದ್ದು x2 - x ಇದೆ. ಸೊ x2 ವ್ಯಾಲ್ಯೂ ನಿಮಗೆಲ್ಲ ಗೊತ್ತಿದೆ. ದಿಸ್ ಈಸ್ ವಾಟ್ x2 ವ್ಯಾಲ್ಯೂ -7 ಇದೆ. ಸೊ ಲೆಟ್ ಮಿ ಟೇಕ್ -7, x2 -7 ಮೈನಸ್ x ವ್ಯಾಲ್ಯೂ ನಮಗೆ ಚೆನ್ನಾಗಿ ಗೊತ್ತಿದೆ. ದಟ್ ಈಸ್ ವಾಟ್ x ವ್ಯಾಲ್ಯೂ, ದಿಸ್ ಈಸ್ ದ x ವ್ಯಾಲ್ಯೂ. ಸೊ ನೀವು ಐಡೆಂಟಿಫೈ ಮಾಡ್ಕೊಬೇಕು ನೀಟಾಗಿ. x ವ್ಯಾಲ್ಯೂ ಎಷ್ಟಿದೆ, ದಟ್ ಈಸ್ 2 ಇದೆ. ಸೊ ವಿಲ್ ರೈಟ್ ದಟ್ x2 ವ್ಯಾಲ್ಯೂ ನೋಡ್ಕೊಳ್ಳಿ. ಸೊ ಇಲ್ಲಿ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಿ, y2 ವ್ಯಾಲ್ಯೂ ಕನ್ಸಿಡರ್ ಮಾಡ್ತಾ ಇದ್ದೀನಿ ನೋಡ್ಕೊಳ್ಳಿ. ಸೊ ಮಿಸ್ಟೇಕ್ ಆಗಿದೆ ಇಲ್ಲಿ ಮತ್ತೆ, ಓಕೆ ತೊಂದರೆ ಇಲ್ಲ. ಐ ವಿಲ್ ರೈಟ್ ದಟ್ ಎಸ್ x2 ವ್ಯಾಲ್ಯೂ. ಸೊ x2 ವ್ಯಾಲ್ಯೂ ನೋಡಿ ಮಿಸ್ಟೇಕ್ ಮಾಡ್ಕೊಂಡಿದ್ದೆ, ಕರೆಕ್ಷನ್ ಮಾಡ್ತಾ ಇದ್ದೀನಿ, ಸಾರಿ ಫಾರ್ ದಟ್ ಒನ್. x2 ವ್ಯಾಲ್ಯೂ ಬರ್ಕೋತಾ ಇದ್ದೀನಿ ಯಾವುದು, 4 ಅಂತ, ಕರೆಕ್ಟಾ. ಸೊ x2 ವ್ಯಾಲ್ಯೂ ಏನು ಬರ್ಕೊಂಡೆ, ದಟ್ ಈಸ್ 4 ಮೈನಸ್ x ವ್ಯಾಲ್ಯೂ ಎಷ್ಟು, ಅಗೇನ್ 2, ಕರೆಕ್ಟಾ. ಸೊ ಈಗ ನಾನು ಸಿಂಪ್ಲಿಫೈ ಮಾಡ್ತೀನಿ. 2 - ಪ್ಲಸ್, ದಟ್ ಈಸ್ ವಾಟ್ ವಿ ಆರ್ ಗೆಟಿಂಗ್ ದಟ್ ಮೈನಸ್ ಆಫ್ ಮೈನಸ್ ಅಂದರೆ ಏನಾಯಿತು, ಪ್ಲಸ್ ಆಗುತ್ತೆ. ಸೊ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಬೇಕು. ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. 2 + 5 ಬರ್ತಾ ಇದೆ. ದಟ್ ಈಸ್ 2 + 5 ಡಿವೈಡೆಡ್ ಬೈ 4 - 2 ಎಷ್ಟು, 2. ದಟ್ ಮೀನ್ಸ್ 7 ಡಿವೈಡೆಡ್ ಬೈ 2. ಇದರ ಅರ್ಥ ಏನು, m1 ಡಿವೈಡೆಡ್ ಬೈ m2 ವಿಚ್ ಈಸ್ ಈಕ್ವಲ್ ಟು m1 m2 ಈಸ್ ಈಕ್ವಲ್ ಟು 7:2. ಸೊ ನೀವು ಯಾವುದಾದ್ರೂ ಮಾಡಿ, y ಕೋಆರ್ಡಿನೇಟ್ ಆದರೂ ಮಾಡಿ, x ಕೋಆರ್ಡಿನೇಟ್ ಆದರೂ ಮಾಡಿ, ನಿಮ್ಗೆ ಇದೇ ಥರ ಸೊಲ್ಯೂಷನ್ ಬರೋದು. ಸೊ ದಿಸ್ ಈಸ್ ಅವರ್ ರಿಕ್ವೈರ್ಡ್ ಸೊಲ್ಯೂಷನ್ ಫಾರ್ ದಿಸ್ ಒನ್, ಕರೆಕ್ಟಾ. ಸೊ ನಮಗೆ 7:2 ಅಂತ ಸೊಲ್ಯೂಷನು ಬಂದಿದೆ. ಸೊ ತುಂಬ ಸುಲಭ ಇದೆ. ಈ ಫಾರ್ಮುಲಾ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಎಕ್ಸ್ ಇಲ್ಲಿ ಬರಬೇಕು, ಮೈನಸ್ಸು ಇಲ್ಲಿ 1 ಮತ್ತು ಇಲ್ಲಿ 2 ಹಾಕಬೇಕು, ಓಕೆನಾ. ತುಂಬ ಸುಲಭ ಇರುತ್ತೆ. ಲೆಟ್ ಅಸ್ ಗೋ ಫಾರ್ ದಿ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಈಗ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋದರೆ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಗಿವ್ ಒನ್ ಫಿಗರ್, ಫೈಂಡ್ ದ ವ್ಯಾಲ್ಯೂಸ್ ಆಫ್ ಸೈನ್ ಆಲ್ಫಾ ಆ್ಯಂಡ್ ಕಾಸ್ ಆಲ್ಫಾ. ತುಂಬ ಅಂದರೆ ತುಂಬ ಸುಲಭವಾಗಿರುವಂಥ ಪ್ರಾಬ್ಲಮ್ ಇದಾಗಿರುತ್ತೆ. ನಮ್ಗೆ ಇಲ್ಲೇನು ಆಲ್ರೆಡಿ ಅವರೇ ಸೈಡ್ಸ್ ಎಲ್ಲ ಕೊಟ್ಬಿಟ್ಟಿದ್ದಾರೆ, ಕರೆಕ್ಟಾ. ಸೊ ಸೈಡ್ ಎಲ್ಲ ಕೊಟ್ಬಿಟ್ಟು ನಮ್ಗೆ ಏನು ಮಾಡಿದ್ದಾರೆ, ಒನ್ ಆಫ್ ದ ಟ್ರಯಾಂಗಲ್ ಎಲ್ಲಿದೆ ನೋಡಿ, ಇದು ಆಲ್ಫಾ. ಆಲ್ಫಾ ಕಡೆ ನಮ್ಗೆ ಏನು ಕೊಟ್ಟಿದ್ದಾರೆ, ಸೈನ್ ಆಲ್ಫಾ ಮತ್ತು ಕಾಸ್ ಆಲ್ಫಾ ಬರೀರಿ ಅಂತ ಹೇಳ್ತಿದ್ದಾರೆ. ಇದು ಪ್ರತಿ ಕ್ವಶನ್ ಪೇಪರಲ್ಲಿ ಇರುವಂತಹ ಪ್ರಾಬ್ಲಮ್ ಆಗಿರ್ತವೆ. ಸೈನ್ ಆಲ್ಫಾ ಅಂತಂದರೆ ನಾನು ಯಾವುದನ್ನು ಕನ್ಸಿಡರ್ ಮಾಡಬೇಕು ನೋಡಿ, ಇದು ಆಲ್ಫಾ ಆಗಿರೋದ್ರಿಂದ, ಸೊ ಐ ವಿಲ್ ಹೈಲೈಟ್ ದಿಸ್ ಒನ್. ಇದು ಆಲ್ಫಾ ಆಗಿರೋದ್ರಿಂದ ಇದಕ್ಕೆ ಆಪೋಸಿಟ್ ಆಗಿರೋದು. ಸೊ ಐ ವಿಲ್ ರೈಟ್ ದಟ್ ಟ್ರಯಾಂಗಲ್ ಹಿಯರ್, ಓಕೆ. ಓಕೆ, ಸೊ ಇಲ್ಲಿ ನೋಡಿ ಇದನ್ನು ಆಲ್ಫಾ ಅಂತ ಕೊಟ್ಟಿದ್ದಾರೆ. ದಿಸ್ ಈಸ್ ಆಲ್ಫಾ ಇಯರ್. ಸೊ ದಿಸ್ ಈಸ್ ವಾಟ್ ಎ, ದಿಸ್ ಈಸ್ ಬಿ ಆ್ಯಂಡ್ ಸಿ.
ಸೊ ಇದು 24 ಸೆಂಟಿಮೀಟರ್, ಇದು 25 ಸೆಂಟಿಮೀಟರ್, ಇದು 7 ಸೆಂಟಿಮೀಟರ್. ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಟೀಟಾ ಅಥವಾ ಆಲ್ಫಾಗೆ ಆಪೋಸಿಟ್ ಆಗಿದ್ದು ಆಪೋಸಿಟ್ ಸೈಡ್ ಆಗುತ್ತೆ. ಈ ರೈಟ್ ಆ್ಯಂಗಲ್ಗೆ ಆಪೋಸಿಟ್ ಆಗಿರೋದು ಇಟ್ ವಿಲ್ ಬಿಕಮ್ ಐಪಾಟ್ನಸ್ ಸೈಡ್. ಇನ್ನು ಆಲ್ಫಾ ಮತ್ತು ರೈಟ್ ಆ್ಯಂಗಲ್ ಎಲ್ಲಿರುತ್ತೋ ದಿಸ್ ಇಸ್ ಕಾಲ್ಡ್ ಆಸ್ ಅಡ್ಜಸೆಂಟ್ ಸೈಡ್. ಯಾವ ಥರ ಆದರೂ ಕೊಡಲಿ ಟ್ರಯಾಂಗಲ್ನ, ನೆನ್ಪಿಟ್ಕೊಳ್ಳಿ, ಆಲ್ಫಾಗೆ ಆಪೋಸಿಟ್ ಇರೋದು ಲೈನು ಆಪೋಸಿಟ್ ಆಗುತ್ತೆ, ಅಥವಾ ಯಾವ ಆ್ಯಂಗಲ್ ಕೊಟ್ಟಿರ್ತಾರೋ ಆ ಆ್ಯಂಗಲ್ಗೆ. ಫಾರ್ ಎಕ್ಸಾಂಪಲ್ ನಿಮಗೆ ಸೈನ್ ಎ ಅಂತ ಕೊಟ್ಟರು ಅಂತ ಇಟ್ಕೊಳ್ಳಿ, ಇಲ್ಲಿ ಕೊಟ್ಟಿಲ್ಲ, ಸೈನ್ ಎ ಕೊಟ್ಟರೆ ಆವಾಗ ಎಗೆ ಆಪೋಸಿಟ್ ಲೈನ್ ಹೇಳ್ಕೊಳ್ಳಿ. ಆಲ್ಫಾಗೆ ಆಪೋಸಿಟ್ ಲೈನ್ ಹೇಳ್ಕೊಂಡ್ರಿ ಆಪೋಸಿಟ್ ಸೈಡ್ ಬಂತು, ರೈಟ್ ಆ್ಯಂಗಲ್ಗೆ ಆಪೋಸಿಟ್ ಲೈನ್ ಹೇಳ್ಕೊಂಡ್ರಿ ಐಪಾಟ್ನೆಸ್ ಬಂತು. ಸೊ ರೈಟ್ ಆ್ಯಂಗಲ್ ಮತ್ತು ಆಲ್ಫಾ ಎರಡು ಇರೋದೇನಾಯಿತು, ಅಡ್ಜಸೆಂಟ್ ಆಯಿತು. ಸೊ ಇದು ಈಸಿ ಟೆಕ್ನಿಕ್ ನೆನ್ಪಿಟ್ಕೊಳಕ್ಕೆ. ಈಗ ಸೈನ್ ಆಲ್ಫಾ ಅಂದರೆ ಆಲ್ಫಾಗೆ ಆಪೋಸಿಟ್ ಸೈಡ್ ಯಾವುದಿದೆ, ಸೊ ಆಪೋಸಿಟ್ ಸೈನ್ ಆಲ್ಫಾಗೆ ಆಪೋಸಿಟ್ ಯಾವುದಿದೆ, ದಟ್ ಈಸ್ ವಾಟ್ 24 ಡಿವೈಡೆಡ್ ಬೈ ಹೈಪಾಟ್ನಸ್, ದಟ್ ಈಸ್ 25 ಆಗುತ್ತೆ. ಇನ್ನೊಂದೇನು ಕಾಸ್ ಆಲ್ಫಾ. ಸೊ ಕಾಸ್ ಆಲ್ಫಾ ಹಿಂಗೆ ಬರೋಣ, ಕಾಸ್ ಆಫ್ ದಿ ವ್ಯಾಲ್ಯೂ ಆಲ್ಫಾ ಅಡ್ಜಸೆಂಟ್ ಬೈ ಹೈಪಾಟ್ನಸ್, ಅಡ್ಜಸೆಂಟ್ ಎಷ್ಟು 7, ಹೈಪಾಟ್ನಸ್ ಎಷ್ಟು 25. ಸೊ ದಿಸ್ ಈಸ್ ಅವರ್ ರಿಕ್ವೈರ್ಡ್ ಸೊಲ್ಯೂಷನ್. ಸೊ ಟ್ರಿಗ್ನಾಮೆಟ್ರಿ ಪ್ರಾಬ್ಲಮ್ ಸೊ ತುಂಬ ಈಸಿ ಇರ್ತವೆ, ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಬೇಸಿಕ್ ಫಾರ್ಮುಲಾಗಳನ್ನ ನೆನ್ಪಿಟ್ಕೊಳ್ಳಿ. ಇಷ್ಟು ನಾನು ಸಾಲ್ವ್ ಮಾಡಿರುವಂಥದ್ದು 2 ಮಾರ್ಕ್ನ ಕ್ವಶನ್ಸು. ನೋಡಿ ಇಲ್ಲೊಂದು 2 ಮಾರ್ಕು, ಸೊ ಇದಕ್ಕೊಂದು 2 ಮಾರ್ಕ್ ಬಂತು, ಮತ್ತು ಈ ಪ್ರಾಬ್ಲಮಲ್ಲಿ ಒಂದು 2 ಮಾರ್ಕ್ ಬಂತು ಅಂತ ಇಟ್ಕೊಳ್ಳಿ. 2 + 2 4 ಆಯಿತು, 4 + ಅಗೇನ್ ನಿಮಗೆ ಇಲ್ಲೊಂದು 2 ಮಾರ್ಕು, ಸೊ 6 ಮಾರ್ಕ್ಸ್ ಆಯಿತು. 6 + 2 8 ಆಯಿತು, 8 + 2 10 ಆಯಿತು. ಸೊ 10 + 2 12 ಮಾರ್ಕ್ಸ್ ಆಯಿತು. ಸೊ +2 14 ಆಯಿತು. ಸೊ +2 16 ಆಯಿತು, +2 ಅಂತ ಇಟ್ಕೊಳ್ಳಿ. ಸೊ ಇಲ್ಲಿಗೆ 18 ಮಾರ್ಕ್ಸ್ ನಾನು ಇಲ್ಲಿ ಸಾಲ್ವ್ ಮಾಡಿದ್ದೀನಿ. ಅಂದರೆ 2 ಮಾರ್ಕ್ಸ್ ಅಂತ ಅಂದ್ಕೊಂಡ್ರೆ ನಿಮ್ಗೆ ಇದರಲ್ಲಿ ಕೆಲವೊಂದು 3 ಮಾರ್ಕ್ಸ್ ಕೇಳೋ ಚಾನ್ಸಸ್ ಕೂಡ ಇರುತ್ತೆ. ಅಂದಾಗೆ ನೀವು ನೋಡ್ತಾ ಇದ್ದೀರಾ. ಸೊ ದಿಸ್ ಈಸ್ ಮೈ ರವಿ ಆರ್ ನಂದಿ SSLC. ಸೊ ನೆನ್ಪಿಟ್ಕೊಳ್ಳಿ, ಚಾನಲ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು ಈಗಲೇ ನನ್ನ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ, ಜೊತೆಲಿ ಈ ಮೆಟೀರಿಯಲ್ ಬೇಕು ಅಂತಂದರೆ ನನಗೆ ಕಮೆಂಟ್ ಹಾಕಿ, ಅಥವಾ ನನ್ನ ಆ್ಯಪನ್ನು ನೀವು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಕಂಪ್ಲೀಟಾಗಿ ಸಿಗುತ್ತೆ. ನೀವು ಏನೇ ಡೌಟ್ಸ್ ಇದ್ರೂ ನನ್ನ ಜೊತೆ ಬೇಕಾದ್ರೆ ಇಂಟ್ರ್ಯಾಕ್ಟ್ ಮಾಡಿಬಿಟ್ಟು ನೀವು ಸೊಲ್ಯೂಷನ್ ತಿಳ್ಕೊಬೋದು. ನನ್ನ ಲಿಂಕನ್ನು ಕೊಟ್ಟಿರ್ತೀನಿ ಕಾಲ್ ಮಾಡೋಕ್ಕೆ, ಅದ್ರ ಮುಖಾಂತರ ಕೂಡ ನೀವು ಕಾಲ್ ಮಾಡ್ಬೋದು, ಏನೇ ನಿಮಗೆ 10th ಬಗ್ಗೆ ಡೌಟ್ಸ್ ಇದ್ದಾಗ. ಓಕೆನಾ? ಜೊತೆಗೆ 10th ಆದಮೇಲೆ ನಿಮಗೇನಾದರೂ ಗೈಡೆನ್ಸ್ ಬೇಕು ಅಂದರೂ ಕೂಡ ನನ್ನ ಸಪ್ರೇಟಾಗಿ ನನ್ನ ಏನು ಮಾಡಬೇಕು, ಗೈಡೆನ್ಸ್ ಕಾಲ್ನ ಸಪ್ರೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಯಾವ ಥರ ಗೈಡೆನ್ಸ್ ಬೇಕು ಅನ್ನೋದನ್ನು ಕೊಡ್ತೀನಿ. ಓಕೆನಾ? ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್. All the best for your examination.